ಅಹಿಂದ ಚಾಂಪಿಯನ್ ಅಂತ ಕರೆಸ್ಕೊಳ್ತಾ ಇದ್ದಂತ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ ಬಳಿಕ ಆ ಒಂದು ಸಮುದಾಯದ ಆಕ್ರೋಶ ಇನ್ನೂ ಕೂಡ ತಣಿದಿಲ್ಲ. ಹೇಗಾದ್ರೂ ಮಾಡಿ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೇ ಜಾತಿ ಸಮೀಕರಣವನ್ನ ಮಾಡ್ತಾನೇ ಇದೆ ಕಾಂಗ್ರೆಸ್ ಪಕ್ಷ. ಇದೇ ಸಂದರ್ಭದಲ್ಲಿ ಈಗ ನೋಡ್ತಾ ಇದೀವಲ್ಲ, ಒಕ್ಕಲಿಗ ಸಮುದಾಯದಿಂದ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು. ದಲಿತ ಸಮುದಾಯವನ್ನ ಹಿಡಿದಿಟ್ಟುಕೊಳ್ಳುವಂತ ನಿಟ್ಟಿನಲ್ಲೇ ಒಂದೇ ಒಂದು DCM ಮಾಡಿರುವಂತದ್ದು ಪರಮೇಶ್ವರ್ ಅವರನ್ನ. ಇನ್ನ OBC ಸಮುದಾಯಕ್ಕೂ ಕೂಡ ಕೊಡಬೇಕಲ್ಲ ಏನಾದ್ರೂ ಆದ್ಯತೆ. ಬಿ.ಕೆ. ಹರಿಪ್ರಸಾದ್ ಅವರನ್ನ KPCC ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಲಾಗಿದೆ. ಸೊ ಹೀಗಾಗಿ ಅಲ್ಪಸಂಖ್ಯಾತ ಒಂದನ್ನ ಹೊರತುಪಡಿಸಿ ಇನ್ನೆಲ್ಲಾ ಸಮುದಾಯಗಳಿಗೂ ಕೂಡ ಆದ್ಯತೆಯನ್ನ ಕೊಡ್ತಾ ಇದೀವಿ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್. ಬಿ.ಕೆ. ಹರಿಪ್ರಸಾದ್ಗೆ KPCC ಸಾರಥ್ಯದ ಹೊಣೆಯನ್ನ ಕೊಡಲಾಗಿದೆ. ಈಗ ಹೈಕಮಾಂಡ್ ಆಪ್ತನಿಗೆ ಒಲ್ದಿರುವಂತದ್ದು ಪಕ್ಷದ ಅಧ್ಯಕ್ಷಗಿರಿ. ಓಡೋ ಕುದುರೆ ಡಿ.ಕೆ. ಶಿವಕುಮಾರ್. ಹೇಗಾದ್ರೂ ಮಾಡಿ ಒಂದ್ ಸ್ವಲ್ಪ ಲಗಾಮು ಕೂಡ ಹಾಕ್ಬೇಕಲ್ಲ. ಸೊ ಆ ಲಗಾಮೆ ಬಿ.ಕೆ. ಹರಿಪ್ರಸಾದ್ ಅಂತ ಹೇಳಲಾಗ್ತಾ ಇದೆ. KPCC ಅಧ್ಯಕ್ಷರಾಗಿ ಪ್ರಮಾಣಕ್ಕೆ ಬಿ.ಕೆ. ಹರಿಪ್ರಸಾದ್ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಹರಿಪ್ರಸಾದ್ ಮುಂದೆ ಸಾಲು ಸಾಲು ಸವಾಲುಗಳಿದಾವೆ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅಂತವರ ಒಂದು ಅಧ್ಯಕ್ಷಗಿರಿಯನ್ನ ನೋಡಿರುವಂತದ್ದು ಕಾಂಗ್ರೆಸ್ ಪಕ್ಷ. ಇಡೀ ದೇಶದಲ್ಲೇ ಡಿ.ಕೆ. ಶಿವಕುಮಾರ್ ಅವರ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಆಕ್ಸಿಜನ್ ತಂದಿದ್ದಾಗಿರ್ಬೋದು, ಅದರ ಜೊತೆಗೆ ಸಂಘಟನೆ ಮಾಡಿದಂತ ರೀತಿ ಇದೆಯಲ್ಲ, ಪಕ್ಷವನ್ನ ಮತ್ತೊಮ್ಮೆ ಕಟ್ಟಿದಂತ ರೀತಿ ಇದೆಯಲ್ಲ, ಮತ್ತೆಲ್ಲರಿಗೂ ಕೂಡ ಮುಂದೆ ಬರುವಂತವ್ರಿಗೆ ಅದಂತೂ ಒಂಥರ ಸ್ಟೇಜ್ ಇದ್ದಂಗೆ, ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿ ಹೋಗಿರುವಂತದ್ದು. ಆ ಸ್ಥಾನವನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ. ಸೊ ಹೀಗಾಗಿ ಆ ಸ್ಥಾನವನ್ನ ಫುಲ್ಫಿಲ್ ಮಾಡುವಂತ ನಿಟ್ಟಿನಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ಡ್ ನಾಯಕ, ನೋ ಡೌಟ್. ಆದ್ರೆ ಪಕ್ಷದ ಕಾರ್ಯಕರ್ತರಲ್ಲಿ ಯಾವ ರೀತಿಯಾಗಿ ಅವರು ತಮ್ಮದೇ ಆದಂತ ಚಾಪನ್ನ ಮೂಡಿಸ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಉಸ್ತುವಾರಿ ಆಗಿದ್ರು, ಆದ್ರೆ ಅಧ್ಯಕ್ಷರಾಗಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, KPCC ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತ ಕುತೂಹಲ ಇತ್ತು. OBC ಸಮುದಾಯಕ್ಕೆ ಕೊಡ್ಲಾಗಿದೆ. OBC ಸಮುದಾಯಕ್ಕೆ ಕೊಡ್ಲಾಗಿದೆ, ಹೌದು, ಇಲ್ಲ ಅಂತಲ್ಲ. ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದಂತ ಹಿನ್ನೆಲೆಯಲ್ಲಿ ಅದೊಂದು ತಂತ್ರ ಇತ್ತು ಇಲ್ಲಿ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಓಟಕ್ಕೂ ಬ್ರೇಕ್ ಹಾಕಬೇಕು, ಅವರೊಬ್ಬರೇ ಏಕಚಕ್ರಾಧಿಪತ್ಯ ಇರಬಾರ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಬಿ.ಕೆ. ಹರಿಪ್ರಸಾದ್ ಅವರ ಆಯ್ಕೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದೇನೇ ಇರಲಿ, ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಸವಾಲುಗಳಿದಾವೆ ಅಂತ. ಪೃಥ್ವಿ, ಪ್ರಮುಖವಾಗಿ KPCC ಅಧ್ಯಕ್ಷರಾಗಿರುವಂತ ಬಿ.ಕೆ. ಹರಿಪ್ರಸಾದ್ ಅವರಿಗೆ 2 ವರ್ಷದ ನಂತರದಲ್ಲಿ ಒಂದು ಚುನಾವಣೆ ಸಾಲು ಸಾಲಾಗಿ ಚುನಾವಣೆಯನ್ನ ಬರುವಂತ ಕಾರಣಕ್ಕಾಗಿ ಸಾಕಷ್ಟು ಪ್ರಮಾಣದಲ್ಲಿ ಸವಾಲುಗಳು ಕೂಡ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಈ ನಿರ್ಧಾರವನ್ನ ತೆಗೆದುಕೊಂಡಿರೋದು ಅಹಿಂದ ವರ್ಗದ ಮತಗಳು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನಿಂದ ಸ್ಥಾನಪಲ್ಲಟ ಆಗಬಾರದು ಅನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡು ಆ ಒಂದು ಜವಾಬ್ದಾರಿಯನ್ನ ಬಿ.ಕೆ. ಹರಿಪ್ರಸಾದ್ ಅವರು ನಿಭಾಯಿಸಬೇಕಾಗಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಡಿ.ಕೆ. ಶಿವಕುಮಾರ್ ಅವರು ಸಂಘಟನಾತ್ಮಕವಾಗಿ KPCCಯನ್ನ ಸದೃಢಗೊಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅವರು ಅವರದೇ ಆದಂತ ಶೈಲಿಯಲ್ಲಿ ಕೆಲಸವನ್ನ ನಿರ್ವಹಿಸಿದ್ರು. ಆದ್ರೆ ಬಿ.ಕೆ. ಹರಿಪ್ರಸಾದ್ ಅವರು ಸಿದ್ಧಾಂತದ ಕಟ್ಟಾಳು, ಪಕ್ಷ ಮತ್ತು ಹೈಕಮಾಂಡ್ ನ ನಿಷ್ಠೆ ಅವರ ಮೇಲಿದೆ. ಆ ಒಂದು ಉದ್ದೇಶದಿಂದ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಲಾಗಿದೆ. ಆದ್ರೆ ಬಿ.ಕೆ. ಹರಿಪ್ರಸಾದ್ ಅವರು ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾರೆ, ಜೊತೆಗೆ ಮುಂದಿನ ಚುನಾವಣೆಗಳ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರು ಕಾರ್ಯಕರ್ತರನ್ನ ಹುರಿದುಂಬಿಸುವಂತದ್ದಿರ್ಬೋದು, ಹಾಗೆ ಪದಾಧಿಕಾರಿಗಳನ್ನ ಸದೃಢವಾಗಿ ಮತ್ತು ಅವರನ್ನ ಸಕ್ರಿಯವಾಗಿ ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ನೋಡ್ಕೊಳ್ಬೇಕಾದಂತ ಒಂದು ಸವಾಲುಗಳು ಕೂಡ ಇದೆ. ಹರಿಯಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ರು. ಅಲ್ಲಿನ ಒಂದು ಶೈಲಿಯೇ ಬೇರೆ ಆಗಿರುತ್ತೆ. ಆದ್ರೆ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿ ಸಮೀಕರಣಗಳನ್ನ ಲೆಕ್ಕ ಹಾಕೊಂಡು ಇವರು ಪದಾಧಿಕಾರಿಗಳನ್ನ ನೇಮಕ ಮಾಡ್ಬೇಕಾಗತ್ತೆ. ಜೊತೆಗೆ ಇವರು ರಾಜ್ಯವ್ಯಾಪಿ ದೃಷ್ಟಿಕೋನ ಇಟ್ಟುಕೊಂಡು ಮುಂದಿನ ಚುನಾವಣೆಗಳನ್ನ ಉದ್ದೇಶವಾಗಿ ಇಟ್ಟುಕೊಂಡು ಸಂಘಟನೆಗಳನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ಕಾಂಗ್ರೆಸ್ಗೆ ಇರುವಂತ ಸವಾಲು ಏನಂತಂದ್ರೆ, ಸತೀಶ್ ಜಾರಕಿಹೊಳಿ ಅವರನ್ನ ಅವರು KPCC ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಕೊನೆಯ ಹಂತದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನವೇ ಬೇಕು ಅನ್ನುವಂತ ಒಂದು ಪಟ್ಟಣ ಹಿಡಿದಿರುವಂತ ಕಾರಣಕ್ಕಾಗಿ ಅದನ್ನ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಕೊಟ್ಟಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಅವರು ಕೇವಲ ಹಿಂದುಳಿದ ವರ್ಗ ಅಷ್ಟೇ ಅಲ್ಲ, ದಲಿತರನ್ನು ಕೂಡ ಒಟ್ಟುಗೂಡಿಸಿಕೊಂಡು ಹೋಗ್ಬೇಕಾದಂತ ಸವಾಲು ಅವರಲ್ಲಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ಹಿಂದುಳಿದವರನ್ನ ಮತ್ತು ದಲಿತರನ್ನ ಯಾವುದೇ ಕಾರಣಕ್ಕೂ ಕೂಡ ಕಡೆಗಣಿಸುವುದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ಕಳಿಸಬೇಕು. ಜೊತೆಗೆ ಸಿದ್ದರಾಮಯ್ಯನವರನ್ನ CM ಸ್ಥಾನದಿಂದ ಕೆಳಗಿಳಿಸಿದ ಕಾರಣಕ್ಕಾಗಿ ಅಹಿಂದ ವರ್ಗಕ್ಕೆ ಯಾವ ರೀತಿಯಾಗಿ ಅಸಮಾಧಾನ ಉಂಟಾಗಿತ್ತು, ಆ ಒಂದು ಅಸಮಾಧಾನವನ್ನ ಹೋಗಲಾಡಿಸುವಂತ ಈಗ ಒಂದು ಸರ್ಕಾರ ಅಂತ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಗ ಇಡೀ ಸಚಿವ ಸಂಪುಟ ಡಿಸಾಲ್ವ್ ಆಗುತ್ತೆ. ಅದೇ ರೀತಿಯಾಗಿ KPCC ಅಧ್ಯಕ್ಷ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟು ಈಗ ಇವ್ರನ್ನ ಆಯ್ಕೆ ಮಾಡಲಾಗಿದೆಯಲ್ಲ. ಸೊ ಎಲ್ಲಾ ಜಿಲ್ಲಾಧ್ಯಕ್ಷರುಗಳ ಅವಧಿನೂ ಕೂಡ ಮುಕ್ತಾಯ ಆದಂತೆನಾ, ಅವರು ಕೂಡ ಡಿಸಾಲ್ವ್ ಆದಂತೆನಾ, ಇವ್ರೀಗ ಹೊಸ ಟೀಮ್ ಅನ್ನ ಕಟ್ಕೊಳ್ಬೇಕಾಗಿದೆಯಾ ಆ ನಿಟ್ಟಿನಲ್ಲಿ?
ಪೃಥ್ವಿ, ಸಹಜವಾಗಿ ಒಂದು ಚುಕ್ಕಾಣಿ ಹಿಡಿದಿರ್ತಕ್ಕಂತ ಅಧ್ಯಕ್ಷ, ಆ ಒಂದು ಅಧ್ಯಕ್ಷನೇ ಅಲ್ಲಿ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಜವಾಬ್ದಾರಿಯು ಕೂಡ ಅವರು ಅಲ್ಲಿನ ಜವಾಬ್ದಾರಿಯಿಂದ ಅವರು ವಿಮುಖರಾಗ್ತಾರೆ. ಆ ಒಂದು ಕಾರಣಕ್ಕಾಗಿ ಈಗ ಹೊಸದಾಗಿ ನೇಮಕ ಆಗಿರುವಂತ BK ಹರಿಪ್ರಸಾದ್ ಅವರು ಅವ್ರ ಮುಂದೆ ಸಾಕಷ್ಟು ಸವಾಲುಗಳಿದೆ. ಅವರು ಯಾವ ರೀತಿಯಾಗಿ ಪದಾಧಿಕಾರಿಗಳನ್ನ ನೇಮಕ ಮಾಡ್ತಾರೆ, ಜೊತೆಗೆ ಜಿಲ್ಲಾ ಹಂತದಲ್ಲಿ ಈ ಪದಾಧಿಕಾರಿಗಳಿರ್ಬೋದು ಅಥವಾ KPCCಯ ಒಂದು ಪದಾಧಿಕಾರಿಗಳನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಜಾತಿಯ ಸಮೀಕರಣವನ್ನ ಇಟ್ಟುಕೊಂಡು ಅವರು ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕಾಗತ್ತೆ. ಜೊತೆಗೆ ಇದುವರೆಗೂ ಇದ್ದಂತವ್ರು ಯಾರಿದ್ದಾರೆ ಅದು ಅವರೆಲ್ಲರೂ ಕೂಡ DK ಶಿವಕುಮಾರ್ ಅವರ ಆಪ್ತರೇ ಆಗಿದ್ದು. ಆದ್ರೆ ಅದನ್ನ ಹೊರತಾಗಿ ಪಕ್ಷದಲ್ಲಿ ದುಡಿದಂತವ್ರನ್ನ ನೇಮಕ ಮಾಡುವಂತ ಕೆಲಸವನ್ನ BK ಹರಿಪ್ರಸಾದ್ ಅವರು ಮಾಡ್ಬೇಕಾಗತ್ತೆ. KPCCಯ ಮುಖ್ಯ ಏನು ಪದಾಧಿಕಾರಿಗಳೇನಿದ್ದಾರೆ ಅವರೆಲ್ಲರನ್ನ ಇವರು ಮರು ನೇಮಕ ಮಾಡಬೇಕು ಕೂಡ ಇರುವಂತ ಕಾರಣಕ್ಕಾಗಿ ಅದಕ್ಕೆ ಅವರು ಸೂಕ್ತವಾಗಿರುವಂತಹ ಮತ್ತು ನಂಬಿಕರ ಆಗಿರುವಂತವರನ್ನ ನೇಮಕ ಮಾಡಿಕೊಂಡು ಕೆಲಸ ನಿರ್ವಹಿಸಬೇಕಾದಂತ ಒಂದು ಸವಾಲುಗಳು ಕೂಡ BK ಹರಿಪ್ರಸಾದ್ ಅವರ ಮೇಲೆ ಇರತಕ್ಕಂಥದ್ದು. ಪೃಥ್ವಿರಾಜ್, ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ.